ನಮಸ್ಕಾರ ಸ್ನೇಹಿತರೆ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷ ಏನಂದರೆ ಕೇಸ್ ಸೆಟ್. ನಿನ್ನೆ ತಾನೇ ಅದರದ್ದು ಎಕ್ಸ್ಪೆಕ್ಟೆಡ್ ಆನ್ಸರ್ ಕೀ ಅಂತೇಳಿ ನಾನು ಹೇಳಿದ್ದೆ ವಿಡಿಯೋದಲ್ಲಿ. ಇವತ್ತು ಅಫಿಷಿಯಲ್ ಕೀ ಆನ್ಸರ್ ಔಟ್ ಆಗಿದೆ ಅಫಿಷಿಯಲ್ ಕೀ ವೆಬ್ಸೈಟಿಂದ. ಅದು ಹೆಂಗೆ ಚೆಕ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ಬಿಡಿ. ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ, ನಮ್ಮ ಕನ್ನಡ ಶಾಲೆ, ನಮ್ಮ ಹೆಮ್ಮೆ. ಫ್ರೆಂಡ್ಸ್, ಮೊದಲನೇದಾಗಿ ಗೂಗಲಲ್ಲಿ ಹೋಗಿಬಿಟ್ಟು ನೀವು KE ಅಂತ ಸರ್ಚ್ ಕೊಟ್ಟರೆ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ಪೇಜ್ ಬರುತ್ತೆ. ಅಲ್ಲಿ ನೀವು ಇಲ್ಲಿ ಕೆಳಗಡೆ ನೋಡೋದಾದರೆ ಕೇಸ್ ಸೆಟ್ 2024 ಪ್ರವೇಶ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಕೇಸ್ ಸೆಟ್ ಒಂದು ಏನು ಸೈಟ್ ಇದೆ KEಯಲ್ಲಿ, ಅದು ಓಪನ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಕೇಸ್ ಸೆಟ್ 2024 ಕೀ ಉತ್ತರಗಳಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ನಿಮ್ಮ ಸಬ್ಜೆಕ್ಟ್ಸ್ಗಳು ಬರುತ್ತೆ. ಎಷ್ಟು ಸಬ್ಜೆಕ್ಟ್ ಇದೆ ಟೋಟಲ್ ಅಷ್ಟು ಸಬ್ಜೆಕ್ಟು. ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ನಾನು ಜನರಲ್ ಪೇಪರ್ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಜನರಲ್ ಪೇಪರ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಡೌನ್ಲೋಡ್ ಅಗೇನ್ ಅಂತ ಕೇಳ್ತಿದೆ. ಅದು ಇಟ್ಟರೆ ನೀವು ಡೈರೆಕ್ಟ್ ಡೌನ್ಲೋಡ್ ಆಗುತ್ತೆ. ನಾವಿವಾಗ ಅದ್ರ ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಒಂದು ಆನ್ಸರ್ ಕೀ ಈ ರೀತಿ ಬರುತ್ತೆ. ಇದು ಒಂದೇ ಪೇಜ್ ಆಗಿರುತ್ತೆ. ಇದರಲ್ಲಿ ನಿಮ್ಮ ವರ್ಷನ್ ಕೋಡ್ A1, A2, B1, B2, C1, C2, D1, D2 ಯಾವ ವರ್ಷನ್ ಕೋಡ್ ಅಂತ ಹೇಳಿ ನೋಡಿ. ಫಾರ್ ಎಕ್ಸಾಂಪಲ್ D2 ಇದ್ದರೆ ಜಸ್ಟ್ ಇದನ್ನು ಝೂಮ್ ಮಾಡಿಬಿಟ್ಟು ಫಸ್ಟ್ ಕ್ವೆಶನ್ಗೆ 4th ಆನ್ಸರ್, ಸೆಕೆಂಡ್ಗೆ ಸೆಕೆಂಡು, ಥರ್ಡ್ಗೆ ಫಸ್ಟು, ಫೋರ್ತ್ಗೆ ಥರ್ಡು. ಇದೇ ರೀತಿ ನೀವು ಎಷ್ಟು ಕರೆಕ್ಟ್ ಆಗಿದೆ ನೋಡಿಬಿಟ್ಟು ಈ ಪೇಪರಲ್ಲಿ ಫಾರ್ ಎಕ್ಸಾಂಪಲ್ 50ಗೆ ನಿಮಗೆ ಒಂದು 36 ಅಥವಾ 40 ಅಂದ್ಕೊಳ್ಳಿ. 40 ಬಂದಿದ್ದರೆ 40 ಇಂಟು ನಿಮಗೆ 2 ಆಗಿರುತ್ತೆ. 80 ಪೇಪರ್ 1ಅಲ್ಲಿ ಆಗಿರುತ್ತೆ. ಪೇಪರ್ 2ಅಲ್ಲಿ ಕೂಡ ಸೇಮ್ ಆಗಿಬಿಟ್ರೆ ಇದೇ ಥರ ಮಾಡ್ಕೊಂಡ್ಬಿಟ್ರೆ ನಿಮಗೆ ಓವರಾಲ್ ಮಾರ್ಕ್ಸ್ ಎಷ್ಟು ನಿಮ್ದು ಎಕ್ಸ್ಪೆಕ್ಟೆಡ್ 90% ಅಂತೇಳಿ ಕನ್ಫರ್ಮು. ಮತ್ತು ಇದು ತಾತ್ಕಾಲಿಕ ಕೀ ಉತ್ತರ ಆಗಿರುತ್ತೆ. ಯಾಕಂದರೆ ಇನ್ನೂ ಆಕ್ಷೇಪಣೆ ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಆಕ್ಷೇಪಣೆ ನೀವು ಸಲ್ಲಿಸಬಹುದು.